ಜೈಲಿಗೆ ಜನಾರ್ದನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಉಗ್ರಪ್ಪ, ಪ್ರತಾಪ್ ಸಿಂಹ ಮತ್ತು ವೈಎಸ್ಪಿ ದತ್ತ ಸಾಕಷ್ಟು ಮಾತಾಡಿದರೆ. ಬನ್ನಿ ಮತ್ತೆ ಚರ್ಚೆ ಮುಂದುವರ್ಸ್ತಾ ಇದ್ದೀನಿ ದತ್ತ ಅವ್ರ ಜೊತೆಗೆ. ದತ್ತ ಅವ್ರು ತಾವೇನು ಹೇಳಿಕೊಟ್ಟಿದ್ರಿ? ನಾನು ಏನಿಲ್ಲ, ಈ ಕಬಂಧ ಬಾಹುಗಳು ಎಷ್ಟು ಚಾಚಿಕೊಂಡಿತ್ತು ಅನ್ನೋದಕ್ಕೆ ಈಗಾಗಲೇ ಬರೋಕ್ಕೆ ಮುಂಚೆನೇ ಸಾಕಷ್ಟು ಚರ್ಚೆ ನೀವು ಮಾಡಿದ್ದೀರಿ. ಆದರೆ ಇದರೊಳಗಡೆಯಲ್ಲಿ ಈ ಒಂದು ತಾರ್ಕಿಕ ಅಂತ್ಯ ಕಾಣೋದಕ್ಕೆ ಏನು ಕಾರಣಗಳು, ಈಗ ಸಿ ಇರ್ಬೋದು, ಅಲ್ಲಿ ತೆಲುಗು ದೇಶಂ ಚಂದ್ರಬಾಬು ನಾಯ್ಡು ಅವರು ಮಾಡಿದ ಗಲಾಟೆ, ರೋಸೈನವರು ಆ ಸಂದರ್ಭದಲ್ಲಿ ತೆಗೆದುಕೊಂಡ ಒಂದು ತೀರ್ಮಾನ, CBIಗೆ ರೆಫರ್ ಮಾಡಿದ್ದು ನಮ್ಮ ಸರ್ಕಾರ, ಇಲ್ಲಿ BJP ಸರ್ಕಾರ, CBI ಅವೆಲ್ಲ ಗೊತ್ತಿರೋದು. ಆದರೆ ನಾನು ಹೇಳೋಕ್ಕೆ ಇಷ್ಟಪಡೋದು, ಈ ಆಂಜನೇಯಲು ಅಂತ ಹೇಳಿ ಇವರ ಜನರಲ್ ಮ್ಯಾನೇಜರ್ ಆಗಿದ್ದ ಕಂಪನಿ ಒಳಗಡೆ ಇದ್ದ ಒಬ್ಬ ನೌಕರ, ಒಬ್ಬ ಅಧಿಕಾರಿ, ಅವನು CBIನವರು ಇವರ ಮನೆ ಮೇಲೆ ದಾಳಿ ಮಾಡ್ತಾರೆ ಅನ್ನೋ ಸೂಚನೆ ಕಂಡ ತಕ್ಷಣವೇ ರಾತ್ರೋರಾತ್ರಿ ಜನಾರ್ದನ ರೆಡ್ಡಿ ಅವರು ಇವನ ಕಚೇರಿ ಕೊಠಡಿ ಒಳಗಡೆ ಇವನಿಲ್ಲದ ವೇಳೆಯಲ್ಲಿ ಒಡೆದು ಆ ದಾಖಲೆಗಳನ್ನೆಲ್ಲ ಸುಟ್ಟಾಕಿ ಮಾರನೇ ದಿನ ಈ ಅಧಿಕಾರಿ ಬಂದು, ನೀವು ಸುಟ್ಟಾಕ್ಬಿಟ್ರಿ, ನಾಳೆ CBIನವ್ರು ಬಂದರೆ ನಾನಂತ ಒಬ್ಬ ಅಮಾಯಕನ ಬಲಿಪಶು ಮಾಡಿದ್ದೀನಿ ಅಂತ ಹೇಳಿದ ಒಂದು ಕಾರಣಕ್ಕೆ ಆ ಅಧಿಕಾರಿಗೆ ಅವನಿಗಿಲ್ಲದ ಕಿರುಕುಳ ಎಲ್ಲಿಯವರೆಗೆ ಕೊಟ್ಟು ಅಂದರೆ, ಅವನು, ಅವನ ಮಗಳು, ಅವನ ಅಳಿಯ 3 ಜನಕ್ಕೂ ಎಂಥ ಚಿತ್ರಹಿಂಸೆ ಕೊಟ್ಟು ಅಂದರೆ ಆ ಕುಟುಂಬನ ಸಂಪೂರ್ಣವಾಗಿ ಮುಗಿಸ್ಬಿಡಬೇಕು ಅನ್ನೋ ತೀರ್ಮಾನ ಮಾಡಿದರು. ಆಂಜನೇಯಲು ಇಲ್ಲಿ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆದರೆ, ಆಸ್ಪತ್ರೆಗೆ 4-5 ವ್ಯಾನ್ಗಳಲ್ಲಿ ರೌಡಿಗಳು ಬಂದು ಹೊಡೆಯೋಕ್ಕೆ ಬಂದಿದ್ದಾರೆ ಅಂದರೆ, ಅಲ್ಲಿಂದ ಅವನು ನನಗೆ ರಕ್ಷಣೆ ಕೊಡಿ ಅಂತ ಫೋನ್ ಮಾಡಿದರೆ ಪೊಲೀಸ್ ಕಮಿಷನರ್, ಅವತ್ತು ಬೆಂಗಳೂರು ಪೊಲೀಸ್ನವರು ಕೂಡ ಅವನಿಗೆ ರಕ್ಷಣೆ ಕೊಡೋಕ್ಕೆ ಆಗಲಿಲ್ಲ. ಆ ಸಂದರ್ಭದ ಒಳಗಡೆಯಲ್ಲಿ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇವರು ಯಾವ ಮಟ್ಟಕ್ಕವರೆಗೂ ಎಲ್ಲಿವರೆಗೆ ಇವರು ತಮ್ಮ ಇದನ್ನು ಬಳಸ್ಕೊಂಡ್ರು ಅನ್ನೋಕ್ಕೆ ಇವೆಲ್ಲ ನಿದರ್ಶನಗಳಾಗ್ತವೆ. ಇವತ್ತು ಒಂದು ನಾನು ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ, ಆಂಜನೇಯರಿಗೆ ಆ ಸಂದರ್ಭದಲ್ಲಿ ನಾನಿದ್ದೀನಿ, ಧೈರ್ಯವಾಗಿದ್ದೀನಿ ಅಂತ ಹೇಳಿದ್ದು ನಮ್ಮ ಪಕ್ಷದ ದೇವೇಗೌಡರು. ಅವರು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹೇಳಿ, ಆಮೇಲೆ ನಾನೇ ಇದಕ್ಕೆ ಧರಣಿ ಕೂತ್ಕೋತೀನಿ ಅಂತ ಹೇಳಿ ಅವನಿಗೆ ರಕ್ಷಣೆ ಸಿಗುವ ಹಾಗೆ ಮಾಡಿದ್ದಷ್ಟೇ ಅಲ್ಲ, ಅವನ ಕುಟುಂಬ ಕೆಲಸ ಕಳ್ಕೊಂಡು ಮನೆಗೆ ಬಂದು ಸೇರಿಕೊಂಡಾಗ ಅಕ್ಷರಶಃ ಇವತ್ತಿಗೂ ಕೂಡ ಆ ಕುಟುಂಬದ ನಿರ್ವಹಣೆಗೆ ಮಾಡ್ತಾ ಇದ್ವಿ. ನಾನು ಯಾಕೆ ಈ ಮಾತು ಹೇಳ್ತೀನಿ, ಇದು ಒಂದು ಸಣ್ಣ ನಮಗೆ ಗೊತ್ತಿರೋದು, ಇಂಥ ಎಷ್ಟು ಜನ ಅಲ್ಲ, ಇದನ್ನೇ ಆಧರಿಸಿ ಮಿಸ್ಟರ್ ನಾವು ಮಾತಾಡೋದು, ಇದನ್ನೇ ಆಧರಿಸಿ ನಾಳೆ ಏನಾದರೂ ಈಗ ಸಾಕ್ಷ್ಯ ನಾಶದ ಹೇಗಾಯಿತು ಅಂತ ಈಗ ಹಿಂದಿನ ಪ್ರಕರಣಗಳೆಲ್ಲ ನಾವು ನೋಡ್ತೀವಿ. ಸೊ ಉಗ್ರಪ್ಪನವ್ರು ಆಗಲೇ ಸುಮ್ಮನೆ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಯಾವ ಸಂದರ್ಭದಲ್ಲಿ ಬೇಲ್ ಸಿಕ್ಬೋದು ಏನು ಅಂತ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಖಂಡಿತ ಬೇಲ್ ಸಿಗುವುದಿಲ್ಲ. ಯಾಕೆಂದ್ರೆ ಇವರು ಇಷ್ಟೊಂದು ಇವರ ಬಾಹುಗಳು ಬಲಿಷ್ಠವಾಗಿರುವೆ, ಅದರಿಂದ ಇವರು ಮಾಡಬಾರದನ್ನೆಲ್ಲ ಈಗಾಗಲೇ ಮಾಡಿರುವುದರಿಂದ, ಇವರ ಪೂರ್ವ ಚರಿತ್ರೆ ಈಗಾಗಲೇ ಜನಕ್ಕೆ ಗೊತ್ತಿರೋದ್ರಿಂದ, ಎಲ್ರಿಗೂ ಗೊತ್ತಿರೋದ್ರಿಂದ ಬಹುಶಃ ನನಗನ್ಸುತ್ತೆ ಇವ್ರನ್ನೇನಾದ್ರು ಹೊರಗಡೆ ಬಿಟ್ಟರೆ ಖಂಡಿತವಾಗ್ಲೂ ಕೂಡ ಏನು ಬೇಕಿದ್ರು ಮ್ಯಾನೇಜ್ ಮಾಡೋಕ್ಕೆ ಸಮರ್ಥರಿದ್ದಾರೆ. ನಾನು ಒಂದನ್ನ ಅಷ್ಟೊತ್ತು ಹೇಳ್ತೀನಿ. ರಂಗನಾಥ್ ಅವರೇ, ದತ್ತ ಅವರು ಹೇಳಿದ್ದಕ್ಕೆ ಒಂದು ಮತ್ತಷ್ಟು ಮಾಹಿತಿಯನ್ನು ಆ್ಯಡ್ ಮಾಡಲಿಕ್ಕೆ ಬಯಸ್ತೇನೆ. ಯಾರು ಆಂಜನೇಯಲು ಇದ್ದಾರೆ, ಅವರ ಜನರಲ್ ಮ್ಯಾನೇಜರ್ ಇದ್ದಂಥವ್ರು, ಅವರ ಮೇಲೆ ಈ ಓಬಳಾಪುರಂ ಮೈನಿಂಗ್ ಕಂಪನಿಯ ಯಾರು ವಾರಸ್ದಾರರಿದ್ದಾರೆ ಅವರುಗಳು ಅವ್ರ ಮೇಲೆ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಹಾರ್ಟ್ ಅಟ್ಯಾಕ್ ಆದಂಥವ್ರನ್ನ ರಾತ್ರೋರಾತ್ರಿ ಅವರನ್ನು ನಮ್ಮ ಹೊಸೂರು ರೋಡಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗೆ ಮಾನ್ಯ KC ಕೊಂಡಯ್ಯನವರು ತೆಗೆದುಕೊಂಡು ಹೋಗಿ ಅವ್ರನ್ನ ಅಡ್ಮಿಟ್ ಮಾಡಿಸಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸಿ, ಅಷ್ಟೇ ಅಲ್ಲ ಅವರ ಅಳಿಯ ಮತ್ತು ಅವರ ಮಗಳು ಸುಯಿಸೈಡ್ ಮಾಡಿಕೊಳ್ಳುವಂಥ, ಯಾಕಂದರೆ ಅವ್ರ ಮೇಲೆ ಅಷ್ಟೆಲ್ಲ ಒತ್ತಡಗಳನ್ನು ತಂದಿದ್ರು, ಅವರು ಸುಯಿಸೈಡ್ ಮಾಡಿಕೊಳ್ಳುವಂಥ ಅಟೆಂಪ್ಟ್ ಮಾಡಿ ಅವರನ್ನು ಸಹ ರಕ್ಷಣೆ ಮಾಡುವಂಥದಕ್ಕೆ ಪ್ರಪ್ರಥಮವಾಗಿ ಮಾನ್ಯ KC ಕೊಂಡಯ್ಯನವರು ಬಳ್ಳಾರಿಯಿಂದ ಸೊ ಅದನ್ನ ಮಾಡಿ ಹೇಗಾಗಿದೆ ಅಂತ ಹೇಳಿದ್ರೆ, ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆಂಜನೇಯಲು ಏನು ಮಾಹಿತಿಗಳನ್ನ CBIನವರಿಗೆ ಕೊಡಬಹುದು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಏನು ದಾಳಿ ನಡೆಸಿದ್ರು, ಅದೇ ರೀತಿ ನಾಳೆ ಬೆಳಗ್ಗೆ ಇವರುಗಳನ್ನ ಏನಾದರೂ ಹೊರಗಡೆ ಬಿಟ್ರೆ ಕೊನೆಗೆ ಆಂಜನೇಯರಿಗೆ ಧೈರ್ಯ ತುಂಬಿ ಅವ್ರ ಕೈನಲ್ಲಿ ಸುಪ್ರೀಂ ಕೋರ್ಟ್ಗೆ ನಾನು ಅಪ್ರೂವರ್ ಆಗಿ ನಾನೆಲ್ಲ ಹೇಳ್ತೀನಿ ಅನ್ನೋ ಮಟ್ಟಕ್ಕೆ ಕೇಸನ್ನು ಕೂಡ ಹಾಕಿ ಒಬ್ಬ ಲಾಯರ್ ಇಟ್ಕೊಟ್ಟು ದೇವೇಗೌಡರು ಅದನ್ನು ಇವಾಗ ಇದೆಲ್ಲದನ್ನ ಆಧರಿಸಿ ಮೋಸ್ಟ್ಲಿ ಬೇಲ್ ಸಿಗುವಂತ ತುಂಬಾ ಲೇಟ್ ಆಗಬಹುದು. ಹಿನ್ನೆಲೆಯಲ್ಲಿ ನೋಡಿದಾಗ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಕಡೆ ಅವರೇ ಮಾನ್ಯ ಜನಾರ್ದನ್ ರೆಡ್ಡಿ ಅವರೇ ಬೆಳಗಾವಿನ ಅಧಿವೇಶನದಲ್ಲಿ ಈ ವಿಚಾರವನ್ನ ನಾನೇ ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡಿದಾಗ ಆನ್ ರೆಕಾರ್ಡ್ ಹೇಳಿದ್ದಾರೆ, ನಾವು ಕಾನ್ಸ್ಟೇಬಲ್ ಮಕ್ಕಳು, ನಾವು ಬಡತನದಿಂದ ಬಂದಿದ್ರು ಸಹ ದೇವರ ದಯದಿಂದ ನಾವು 50,000 ಕೋಟಿಯಷ್ಟು ಆಸ್ತಿವಂತರಾಗಿದ್ದೇವೆ.
ಸುಷ್ಮಾ ಸ್ವರಾಜರ ಆಶೀರ್ವಾದದಿಂದ ಮಂತ್ರಿಗಳಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಹುಶಃ ಇಷ್ಟು ಹಣ ಇರತಕ್ಕಂಥವ್ರು, ಒಂದು ಕಡೆ ಶಾಸಕರುಗಳಿದ್ದಾರೆ, ಅವರದೇ ಪಕ್ಷದ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಇರತಕ್ಕಂಥ ಏನು ಡಾಕ್ಯುಮೆಂಟರಿ ಎವಿಡೆನ್ಸ್ ಇದೆ ಅದನ್ನ ಡಿಸ್ಟ್ರಾಯ್ ಮಾಡ್ತಕ್ಕಂಥ ಯಾವ ಮಟ್ಟಕ್ಕೆ ಮಾತಾಡೋರು ಅಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಉಗ್ರಪ್ಪ ಅವ್ರು ಹೇಳೋ ಸಂದರ್ಭದಲ್ಲಿ ಅವರು ನಾವೆಲ್ಲ ಗಲಾಟೆ ಮಾಡಿದಾಗ ನೀವು ಬಳ್ಳಾರಿಗೆ ಹೇಗೆ ಕಾಲಿಡ್ತೀರಿ ನೋಡ್ತೀವಿ ಅನ್ನೋ ಮಾತನ್ನು ಆಡಿದಾಗ ಇಲ್ಲೂ ಹೇಳಿದ್ರು, ಅಲ್ಲೇ ಬೆಳಗಾವಿ ಅಧಿವೇಶನದಲ್ಲೂ ಹೇಳಿದ್ರು. ಆಗ ನನ್ನಂಥ ಭಾಳ ಸಭ್ಯವಾಗಿ ಮಾತಾಡುವಂಥವನು ತಾಳ್ಮೆ ಕಳ್ಕೊಂಡು ಅವತ್ತು ಆ ಪಾರ್ಲಿಮೆಂಟು ಅನ್ಪಾರ್ಲಿಮೆಂಟು ಅನ್ನೋದನ್ನು ಯೋಚನೆ ಮಾಡಿದೆ. ನಾನು ಸ್ವಲ್ಪ ಉಚಾಯಿಸು ಕೂಡ ನಾನು ಮಾತಾಡಿದ್ದೆ, ಬಳ್ಳಾರಿ ನಿಮ್ಮ ತಂದೆ ಆಸ್ತಿ ಅಲ್ಲ ಸ್ವಾಮಿ ಅಂತಲೂ ಕೂಡ ನಾವು ಹೇಳುವ ಮಟ್ಟಕ್ಕೆ ನಮ್ಮನ್ನು ಎನ್ಕರೇಜ್ ಮಾಡಿದ್ರು. ಅಂದರೆ ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ರು, ಅದು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದಿಯಾರಲ್ಲ ಲೋಕಾಯುಕ್ತ ರಿಪೋರ್ಟು, ಕರೆಕ್ಟಾಗಿ ಯಾವುದೊಂದು ಸಾಮ್ರಾಜ್ಯ ಸ್ಥಾಪನೆ ಮಾಡ್ಕೊಂಡು ಹಾಗೆ. ಇಲ್ಲಿ ಬಳ್ಳಾರಿ ರೆಡ್ಡಿಗಳದ್ದು ಅವ್ರ ಇನ್ನೊಂದು ರೂಪನ ಹೇಳಬೇಕು ಅಂತಂದರೆ, ನೀವು ನೋಡಿ, ಇವರು ಮೊದಲಿಂದ ಹೇಳ್ತಾ ಬಂದರು ನಾವು ಕರ್ನಾಟಕದಲ್ಲಿ ಯಾವುದೋ ಅಕ್ರಮ ಗಣಿಗಾರಿಕೆನ ಮಾಡ್ತಾ ಇಲ್ಲ ಅಂತ. ಆದರೆ 2009ರಲ್ಲಿ ನಾರ್ತ್ ಕರ್ನಾಟಕದಲ್ಲಿ ನೆರೆ ಬಂತು. ಆಗ ಸರ್ಕಾರದವರು ನೆರೆ ಪರಿಹಾರನ ಪ್ರಾರಂಭ ಮಾಡಿದರು. ಇದಕ್ಕೆ ಪ್ರತಿಯಾಗಿ ಇವ್ರು ಏನು ಮಾಡಿದರು, ಒಂದು ಪ್ರೈವೇಟ್ ಆಗಿ ಇವ್ರದ್ದೊಂದು ಇನಿಷಿಯೇಟಿವ್ ತಗೊಂಡು 500 ಕೋಟಿ ರೂಪಾಯಿನ ಅನೌನ್ಸ್ ಮಾಡಿದರು, ನಾವು ಸ್ವಂತವಾಗಿ ಮಾಡ್ತೀವಿ ಅಂತ ಹೇಳಿದರು. ಇದಕ್ಕೆ ವಿರುದ್ಧವಾಗಿ ಯಡಿಯೂರಪ್ಪ ಏನು ಮಾಡಿದರು, ಪ್ರತಿ ಲಾರಿಗಳ ಮೇಲೆ 1,000 ರೂಪಾಯಿ ಶುಲ್ಕ ವಿಧಿಸ್ತೀವಿ, ಆ ಶುಲ್ಕ ಏನು ಬರುತ್ತೆ ಅದನ್ನು ನೆರೆ ಪರಿಹಾರಕ್ಕೆ ನಾವು ಬಳಸ್ತೀವಿ ಅಂತ ಹೇಳಿದರು. ಆಗ ಅದೇ 2009 ಅಕ್ಟೋಬರ್ 25ನೇ ತಾರೀಕು ಒಂದು ಸಭೆ ಕರೆದ್ರು ಇವರು, ಗಣಿಧಣಿಗಳದ್ದು ಒಂದು ಸಭೆ ಕರೆದು ಬಳ್ಳಾರಿನಲ್ಲಿ. ಅವಾಗ ಹೇಳ್ತಾರೆ, ಯಡಿಯೂರಪ್ಪ ಸರ್ಕಾರದ ನಿರ್ಧಾರನ ಅವರು ರಿಜೆಕ್ಟ್ ಮಾಡಿ ಹೇಳ್ತಾರೆ, ಬಳ್ಳಾರಿ ಮುಖ್ಯಮಂತ್ರಿಯವರ ಅಧೀನದಲ್ಲಿಲ್ಲ, ಅದು ಅವರ ನಿಯಂತ್ರಣದಲ್ಲಿಲ್ಲ ಅಂತ ಹೇಳಿದರು, ಇದು ನಮ್ಮದು ಅಂತ ಹೇಳಿದರು. ಇವ್ರು ಒಂದು ವೇಳೆ ಇವರು ಬಳ್ಳಾರಿನಲ್ಲಿ ಅಕ್ರಮ ಗಣಿಗಾರಿಕೆನೇ ಮಾಡ್ತಾ ಇಲ್ಲ ಅನ್ನೋದಾದರೆ ಇವ್ರಿಗೆ ಈ ಸಮಸ್ಯೆ ಯಾಕೆ ಬರ್ತಾ ಇತ್ತು? ಆಮೇಲೆ ಇಲ್ಲಿ ನಾವು ಇನ್ನೊಬ್ಬ ವ್ಯಕ್ತಿನ ನಾವು ಮರಿತಾ ಇದ್ದೀವಿ. ಅನಂತಪುರ ಜಿಲ್ಲೆಯ ಅರಣ್ಯ ಸಂರಕ್ಷಣಾಧಿಕಾರಿ ಕಲ್ಲೋಲ್ ಬಿಸ್ವಾಸ್ ಅಂತ, ಅವರು ಸುಮಾರು 5 ಬಾರಿ ರೆಡ್ಡಿಗಳಿಗೆ ಶೋಕಾಸ್ ನೋಟಿಸ್ ಕೊಡ್ತಾರೆ. ಆಮೇಲೆ ಹೇಳ್ತಾರೆ CBI ಎನ್ಕ್ವೈರಿ ಆಗಬೇಕು, ಇಮಿಡಿಯೇಟ್ ಆಗಿ ಗಣಿಗಾರಿಕೆನ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಅದನ್ನ ಯಾರು ಕಿವಿಗೆ ಹಚ್ಕೊಳ್ಳಲ್ಲ. ಕೊನೆಗೆ ಇದು CBI ಎನ್ಕ್ವೈರಿ ಕೇಸ್ ಕೊಟ್ಟಿದ್ರಲ್ಲ, ಇದೆಲ್ಲ ಆದ ನಂತರ ಇವರೆಲ್ಲ ತುಂಬಾ ಜನದ ಪ್ರಯತ್ನದ ಫಲವಾಗಿ ಇವತ್ತು ಇದು ಬಂದಿದೆ. ಮತ್ತೆ ಇಲ್ಲಿ ನೀವು ಇನ್ನೊಂದು ಗಮನಿಸಬೇಕು, ಓಬಳಾಪುರ ಮೈನಿಂಗ್ ಕಂಪನಿಯವರು ಒಂದು ಬ್ರಾಹ್ಮಣಿ ಸ್ಟೀಲ್ಸ್ ಅಂತ ಪ್ರಾರಂಭ ಮಾಡಕ್ ಕೊಟ್ಟಿದ್ರು. ಓಕೆ, ಬ್ರಹ್ಮಿಣಿ ಇದೆಯಲ್ಲ, ಈ ಬ್ರಾಹ್ಮಣರಿಗೆ ಸಂಬಂಧ ಬ್ರಹ್ಮಿಣಿ ಅಲ್ಲ, ಅದನ್ನ ಎರಡು ಓಕೆ, ಬ್ರಹ್ಮಿಣಿನಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಅದರದ್ದು ಜಂಟಿ ನಿರ್ದೇಶಕ ಒಬ್ಬ ಇದ್ದಾನೆ ಆತ, ಜೆ ರಾಮಚಂದ್ರ ರೆಡ್ಡಿ ಅಂತ. ಆತ ಇವರು ಈ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೇನೆ, ಆಂಧ್ರ ಪ್ರದೇಶದ ರಾಯದುರ್ಗದ MLA, ಆತ ಕಾಂಗ್ರೆಸ್ನ MLA. ಇಲ್ಲಿ ಎಲ್ಲರೂ ಪಾಲುದಾರರಿದ್ದಾರೆ. ಇದು ಒಟ್ಟಿಗೆ ಅದು ಒಂದು ತಾರ್ಕಿಕ ಅಂತ್ಯನ ಕಾಣಬೇಕಿದು. ಇದು ರೆಡ್ಡಿಗಳ ಜೊತೆಗೆ ರೆಡ್ಡಿಗಳನ್ನ ಈ ಮಟ್ಟಕ್ಕೆ ಬೆಳೆಯಕ್ಕೆ ಬಿಟ್ಟೋರ್ನೂ ಕೂಡ ಒಳಗಡೆ ಹಾಕಿದಾಗ ಮಾತ್ರ ಒಂದು ವ್ಯವಸ್ಥೆ ಅನ್ನೋದು ಶುದ್ಧವಾಗಿದೆ. ಸ್ಪಷ್ಟವಾಗಿ ಹೇಳ್ಬಿಡ್ತೀವಿ, ಇದ್ರೊಳಗಡೆ ಯಾವ ರಾಜಕಾರಣ ಇಲ್ಲ. ಅಕ್ರಮ ಗಣಿಗಾರಿಕೆ ಮತ್ತು ಕರ್ನಾಟಕದ ಸಂಪತ್ತನ್ನು ಲೂಟಿ ಮಾಡೋದಕ್ಕೆ ಯಾರ್ಯಾರು ಸಹಕಾರ ಮಾಡಿದಾರೋ ಅವ್ರು ಯಾವುದೇ ಪಕ್ಷದವರಾಗಿರಲಿ, ಯಾರೇ ಆಗಿರಲಿ, ಅದರೊಳಗಡೆ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋ ಪ್ರಶ್ನೆ ಆಯಾ ರಾಜಕೀಯ ಪಕ್ಷಗಳು ತಗೊಳ್ಳೋದು ಇಲ್ಲ, ತಗೊಳ್ಳಬಾರ್ದು ಕೂಡ. ಈಗಲೇ ಸ್ಟೇಟ್ಮೆಂಟ್ಗಳು ಏನಾಗಿರಲಿ. ಯಾರು ರಾಮಚಂದ್ರ ರೆಡ್ಡಿ ರಾಯದುರ್ಗದ MLA ಇದ್ರಲ್ಲ, ಈಗಾಗಲೇ ಅವ್ರು ರಾಜೀನಾಮೆ ಕೊಟ್ಟಾಯ್ತು, ಜಗನ್ ಜೊತೆಗೆ ಸೇರಿ ಆಯಿತು. ಇದು ಒಂದು. ಎರಡನೇದು, ಇವತ್ತೇನು ನಮ್ಮ ಸ್ನೇಹಿತರುಗಳು ಪ್ರಸ್ತಾಪ ಮಾಡಿದಾಗೆ ಬಹುಶಃ ಇನ್ನೊಂದು 2 ವಿಚಾರಗಳನ್ನು, ಇವರ ಉದ್ದಟತನ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿ ಲೋಕಾಯುಕ್ತರ ವರದಿನಲ್ಲೇ ಒಂದು ಪ್ರಸ್ತಾಪ ಮಾಡಿದ್ದಾರೆ. UV ಸಿಂಗ್ರವರು ಬಳ್ಳಾರಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಈ ಜನಾರ್ದನ್ ರೆಡ್ಡಿ ಅವರ ಬ್ರದರ್ ಆಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಅವರು ಯಾರ ಅನುಮತಿಯನ್ನ ಪಡೆದು ನೀವು ಬಂದಿದ್ದೀರಿ, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ಅನುಮತಿಯನ್ನ ಪಡೆದಿದ್ದಾರ ಅಂತ ಹೇಳಿ ಅವರ ರೈಟ್ ಹ್ಯಾಂಡ್, ಅವರ PA ಆಗಿರ್ತಕ್ಕಂಥವ್ರು ಇನ್ನಿತರು ಅವ್ರ ಮೇಲೆ ದಾಳಿ ಮಾಡ್ತಾರೆ. ಇದನ್ನು ಒಂದು. ಇನ್ನು ಎರಡನೇದು, ಯಾರು ಯಡಿಯೂರಪ್ಪನವರು ಸುಮಾರು 56 ಜನ ಅಧಿಕಾರಿಗಳನ್ನ, ಅವ್ರಿಗೂ ಇವ್ರಿಗೂ ಡಿಫರೆನ್ಸಸ್ ಬಂದಂತ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಆದ್ರೆ ಟ್ರಾನ್ಸ್ಫರ್ ಆದಂತ ಅಧಿಕಾರಿಗಳನ್ನ ಇವರು ರಾಜಿ ಆದ ಮೇಲೆ ವಿತಿನ್ ನೋ ಟೈಮ್ ಅಷ್ಟು ಜನರನ್ನ ವಾಪಸ್ ತರಿಸ್ಕೊಳ್ತಕ್ಕಂಥದ್ದು ಒಂದಲ್ಲದೆ, ಏನು ಅವರ ಈ ಸೆಸ್ ಅನ್ನ ಹಾಕಿದ್ರು,
ಆ ಸೆಸ್ಸು ಒಂದು ಲಾರಿಗೆ ಒಂದು ಟ್ರಿಪ್ಗೆ 1,000 ಹಾಕಿದ್ರಲ್ಲ, ಅದನ್ನ ಜಾರಿಗೆ ತರೋದಕ್ಕೆ ಬಿಡೋದಿಲ್ಲ. ಅಂದ್ರೆ ಎಷ್ಟರ ಮಟ್ಟಿಗೆ ರಾಜ್ಯದ ಆಡಳಿತದ ಮೇಲೆ ಒಂದೇ ನಿಮಿಷ ಬರ್ತೀನಿ, ಕೊನೆಯದಾಗಿ ಹೇಳಿ. ಸೊ ಇದನ್ನೆಲ್ಲದನ್ನು ಕೂಡ ಪರಿಗಣಿಸಿ ಅವರಿಗೆ ಜಾಮೀನು ಸಿಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತ ಅಂತೀರಾ ತಾವು? ತುಂಬಾ ಸಂಕ್ಷಿಪ್ತವಾಗಿ ಪ್ಲೀಸ್. ನೋಡಿ, ನನಗೆ ಅನ್ನಿಸ್ತಕ್ಕಂಥದ್ದು, ನಾನೊಬ್ಬ ವಕೀಲನಾಗಿ ನನಗೆ ಅನ್ನಿಸ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಅದರಲ್ಲೂ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಮತ್ತು ಇಂಡಿಯನ್ ಪೀನಲ್ ಕೋಡ್ ಇನ್ನಿತರ ಕಾಯ್ದೆಗಳ ಹಿನ್ನೆಲೆಯಲ್ಲಿ 7,500 ಕೋಟಿಯಷ್ಟು 7,500 ಕೋಟಿಯಷ್ಟು ಏನು ಇವತ್ತು ಇವರು ಅಕ್ರಮವಾಗಿ ಸಂಪತ್ತನ್ನ ಲೂಟಿ ಮಾಡಿದ್ದಾರೆ ಅನ್ನುವಂಥದ್ರ ಏನು ಚಾರ್ಜಸ್ ಇದೆ, ಇದರ ಹಿನ್ನೆಲೆಯಲ್ಲಿ ನನಗೆ ಅನ್ಸುತ್ತೆ ಇವರನ್ನ ಬಿಟ್ರೆ ಟ್ಯಾಂಪರ್ ಮಾಡ್ತಾರೆ ವಿಟ್ನೆಸಸ್ ಅನ್ನ ಅಂತೇಳಿ ಬೇಲ್ ರಿಜೆಕ್ಟ್ ಮಾಡ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದಾವೆ ಅಂತ ನಾನು ಭಾವಿಸ್ತೀನಿ. ಕೊನೆಯದಾಗಿ ಹೇಳ್ತೀರಿ ಪ್ರತಾಪ್ ಸಂಕ್ಷಿಪ್ತವಾಗಿ? ಅಲ್ಲ, ಅವರು ಒಂದಷ್ಟು ಸಾಕ್ಷ್ಯಗಳನ್ನ ಇವತ್ತು ಆಲ್ರೆಡಿ ನಿರ್ನಾಮ ಮಾಡಿದ್ದಾರೆ. ನೀವು ಇವ್ರು ಬೆಳಗ್ಗೆ ದತ್ತ ಅವರು ಕೂಡ ಹೇಳ್ತಾ ಇದ್ರು, ಆ ಸುಗ್ಗುಳಮ್ಮ ದೇವಸ್ಥಾನ ಏನಿದೆ ಅದನ್ನ ನಾಶನೇ ಮಾಡಿಬಿಟ್ಟಿದ್ದಾರೆ. ನಿಮಗೆ ಅದರ ಒಂದು ಚಿತ್ರಣ ಬೇಕಾದ್ರೆ ನಾನು ತೋರಿಸ್ತೇನೆ, ನೀವು ನೋಡಿ. ಇದು ಮೊದಲ ಸ್ಥಿತಿ ಹೀಗಿತ್ತಿದು. ಸ್ವಲ್ಪ ಮೇಲೆ ಓಕೆ ಹೇಳ್ತಾ ಹೋಗಿ, ಹಂಗೆ ಇಟ್ಕೊಂಡು ಹೇಳ್ತಾ ಹೋಗಿ ನೀವು. ಇದರ ಸ್ಥಿತಿ ಹೀಗಿದೆ ಇವತ್ತು. ನಿಮಗಿಲ್ಲಿ ಗಡಿ ಅನ್ನೋದು ಮೊದಲ ಸ್ಥಿತಿ ಮತ್ತು ಮೊದಲನೇ ಪೇಜ್ ತೋರಿಸಿ. ಓಕೆ, ಸೊ ಮೊದಲು ಇದ್ದಂಥ ಸುಗ್ಗುಳಮ್ಮ ದೇವಸ್ಥಾನ ಯಾವ ರೀತಿ ಇತ್ತು ಅನ್ನುವಂಥದ್ದು ಒಂದು. ಸೊ ಇದು ನಂತರದ ಪೇಜ್ ನಾವು ನೋಡ್ತಾ ಇದ್ದೀವಿ. ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂತಂದ್ರೆ, ಬೆಳಗ್ಗೆ ದತ್ತ ಅವರು ಕೂಡ ಮಾತಾಡಿದ್ರು, ಸುಗ್ಗುಳಮ್ಮ ದೇವಸ್ಥಾನವನ್ನೇ ಕೆಡವು ಹಾಕಿದ್ರು ಅನ್ನುವಂಥದ್ದು ಅದು ಗಡಿಯನ್ನ ನಿರ್ಧರಿಸುವಂತಹ ಪ್ರಮುಖವಾದಂತಹ ಸಾಕ್ಷ್ಯ ಅದು ಅಂತ. ಓಕೆ, ನಾನು ಈ ಪುಸ್ತಕದಲ್ಲೂ ಕೂಡ ಇದನ್ನೇ ಪ್ರಮುಖವಾಗಿ ಇದನ್ನ ತೋರಿಸಿದ್ದೀನಿ ಇದರಲ್ಲಿ. ಓಕೆ, ಇಲ್ಲ, ರೆಡ್ಡಿಗಳಿಗೆ ಇದು ಈ ರಾಷ್ಟ್ರಾದ್ಯಂತ ಇವತ್ತು ಭ್ರಷ್ಟಾಚಾರದ ವಿರುದ್ಧವಾದಂಥ ಒಂದು ಮೂಡಿರೋದ್ರಿಂದ ರೆಡ್ಡಿಗಳನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಬರ್ಲಿಕ್ಕೆ ಬಿಡಬಾರ್ದು. ಎಸ್ ಸರ್, ಕೊನೆಯದಾಗಿ ಸರ್ ತುಂಬಾ ಸಂಕ್ಷಿಪ್ತವಾಗಿ. ಇಲ್ಲ, ಇಷ್ಟೇನೆ. ಈ ರೆಡ್ಡಿಗಳು 150 ಕೋಟಿ ರೂಪಾಯಿಗೆ ಲಂಚ ತಗೊಂಡ್ರು ಕುಮಾರಸ್ವಾಮಿ ಮೇಲೆ ಅಂತ ಮಾಡಿದಾಗಲೇ ನನಗನ್ಸುತ್ತೆ ತಪ್ಪೋ ನೆಪ್ಪೋ ಅವ್ರ ಬಣ್ಣ ಅವತ್ತಿನಿಂದ ಬಯಲಾಗೋದಕ್ಕೆ ಒಂದು ಕಾರಣ ಆಯಿತು. ಆ ಆರೋಪ ಈಗ ಎಷ್ಟಿದಾಯಿತು ಅದು ಬೇರೆ ಕಥೆ ಆಯಿತು. ಆದರೆ ಅವತ್ತು ಎಲ್ಲೋ ಒಂದು ಕಡೆಯಲ್ಲಿ ಏನೋ ಮಹಾರೆಡ್ಡಿಗಳು ಅನ್ನೋ ಥರದಲ್ಲಿ ರೆಡ್ಡಿಗಳು ಅನ್ನೋದಕ್ಕೆ ಏನೋ ವೈಭವೀಕರಣ ಆಗಿತ್ತಲ್ಲ, ಇವತ್ತು ಅವರ ನಿಜ ಬಣ್ಣ ಜನಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾಗಿ ಇವತ್ತು ಹೇಳಿದ ಹಾಗೆ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದ ವಿರುದ್ಧ ಜನಜಾಗೃತಿ ಮೂಡಿರುವ ಸಂದರ್ಭದ ಒಳಗಡೆ ಖಂಡಿತವಾಗಲೂ ಕೂಡ ಜನಾರ್ದನ ರೆಡ್ಡಿ ಅವರು ಯಾವುದೇ ರೀತಿಯ ಕ್ಷಮೆಗೆ ಅರ್ಹರಾಗುವುದಿಲ್ಲ. ಆ ಪ್ರಕರಣದಲ್ಲಿ ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಅವತ್ತು ಒಟ್ಟಿಡಿದಂತವರು ಮತ್ತೆ ಕೋರ್ಟ್ಗೆ ಹೋದಂತವರು ಇವರೇ ಇವತ್ತು ಸಿಬಿಐ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಸಿಬಿಐ ತನಿಖೆ ಕುಮಾರಸ್ವಾಮಿ ಮೇಲೆ ಇವರು, ನಾನು ಸುಗ್ಗುಳಮ್ಮ ದೇವಸ್ಥಾನ ತೋರಿಸಿದ್ನಲ್ಲ ಇದು ಪಿಕ್ಚರನ್ನ, ಇವತ್ತು ಇದೇ ಬಿಜೆಪಿ ಸರ್ಕಾರದವರು ಮಂದಿರ ಇಟ್ಕೊಂಡು ಅಧಿಕಾರಕ್ಕೆ ಬಂದವರು, ಮಂದಿರನೇ ನಾಶ ಮಾಡಿ ಇವತ್ತು ದುಡ್ಡು ಮಾಡಿದವರು. ಇವತ್ತು ಈ ಪಕ್ಷ ಏನು ಹೇಳುತ್ತೆ ಅನ್ನೋದನ್ನು ಕೂಡ ಇವತ್ತು ಇಂಪಾರ್ಟೆಂಟ್. ನಿಜ ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ಉಗ್ರಪ್ರವರೇ, ಪ್ರತಾಪ್ ಸಿಂಹ ಅವರ, ದತ್ತ ಅವರು ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ತಾವು 3 ಜನ ಮಾತಾಡಿದ್ರೆ ತಮ್ಮವ್ರಿಗೂ ಕೂಡ ಧನ್ಯವಾದಗಳು. ಸೊ ರೆಡ್ಡಿ ಅರೆಸ್ಟ್ ನಂತರ ಈಗ 14 ದಿನ ನ್ಯಾಯಾಂಗ ಬಂಧನ ಏನಾಗಿದೆ, ಅದರ ನಂತರದ ಬೆಳವಣಿಗೆಗಳು ಏನಾಗಬಹುದು ಅಂತ, ಪಕ್ಷದ ಕಥೆ ಏನಾಗಬಹುದು ಅನ್ನುವಂಥದ್ದು, ಜೊತೆಗೆ ಏನಂದ್ರೆ ಈಗ ಪಕ್ಷದ ನಾಯಕರು ಒಬ್ಬೊಬ್ಬರಾದ್ಮೇಲೆ ಒಂದೊಂದು ಹೇಳಿಕೆಯನ್ನು ಕೊಡ್ತಿರುವಂಥದ್ದು. ಮುಖ್ಯಮಂತ್ರಿಗಳು ನಾನು ಅವರ ಜೊತೆಗಿದ್ದೀನಿ, ಅವರ ಪರವಾಗಿದ್ದೀನಿ ಅನ್ನುವಂಥ ಘೋಷಣೆ ಮಾಡಿದೆ. ಎಲ್ಲರ ಕಡೆಗೆ ಕೇಂದ್ರದ ಹುನ್ನಾರ ಕೈವಾಡ ಕಾಣ್ತಾ ಇದೆ ಅನ್ನುವಂಥ ಮಾತನ್ನು BS ಯಡಿಯೂರಪ್ಪನವರು ಹೇಳಿರುವಂಥದ್ದು. ಈಗಾಗಲೇ ಬೇರೆ ಬೇರೆ ವ್ಯತಿರಿಕ್ತ ಹೇಳಿಕೆಗಳು ಕೂಡ ಈಗಾಗಲೇ ಬರ್ತಾ ಇದೆ. ಅಂತೂ 14 ದಿನಗಳ ನ್ಯಾಯಾಂಗ ಬಂಧನ, ಆದರೆ ಜಾಮೀನು ಸಿಗುವಂಥ ಸಾಧ್ಯತೆಗಳು ಎಷ್ಟು ಅನ್ನುವಂಥದ್ದು ಈ ಬೇರೆ ಬೇರೆ ಹಿಂದಿನ ಕೇಸ್ಗಳನ್ನೆಲ್ಲ ನೋಡಿದಾಗ ಜಾಮೀನು ಸಿಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ. 14 ದಿನದಿಂದ ಮತ್ತಷ್ಟು ದಿನಗಳ ಕಾಲ, ತಿಂಗಳ ತನಕ ಮುಂದಕ್ಕೆ ಹೋದರೆ ಅದೇನು ಆಶ್ಚರ್ಯ ಇಲ್ಲ. ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ನೋಡೋಣ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.